ಕಡಿಮೆ ಎಲ್ಲ ಕೂಲಿ ಕಾರ್ಮಿಕರು. ಅದಕ್ಕೆ ಸರ್ಕಾರದ ಹತ್ರ ಮನವಿ ಮಾಡ್ತೀನಿ, 5 ಲಕ್ಷದಷ್ಟು ಫ್ಲಡ್ನಲ್ಲಿ ಪರಿಹಾರ ಕೊಡಬೇಕು ಅಂತ. ಮತ್ತೆ ನಾನು ಲೋಕೋಪಯೋಗಿ ಸಚಿವರ ಹತ್ರ ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಬ್ರಿಡ್ಜ್ಗಳೆಲ್ಲ ತುಂಬಾ ಮುಳುಗು ಹೋಗಿದೆ. ಯಾಕಂದ್ರೆ ಎಲ್ಲ ನದಿಗಳು ಏನು ಮೀರಿ ಹರಿದು ಹೋಗ್ತಾ ಇದಾವೆ. ನನಗೆ ಸ್ಪೆಷಲಿ ಕಳಸ ಭಾಗದಲ್ಲಿ ಯಾಕೆ ಅಲ್ಲಿ 7 ಸರ್ಕಾರಕ್ಕೆ ಮಳೆ ಬಂದಾಗ ಎದ್ದಿಲ್ಲ, ಚರ್ಚೆ ಮಾಡಿ. ಈಗ ಏಕಾಏಕಿ ನೀವು ಮಾತಾಡಿ, ಭ್ರಷ್ಟಾಚಾರ ನೀವು ಜನರ ಬಗ್ಗೆ ಮಾತಾಡಿ, ಇವರ ಬಗ್ಗೆ ಮಾತಾಡಬೇಡಿ. ನೀವು ಮಾತಾಡಿ, ನೀವು ಜನರ ಬಗ್ಗೆ ಮಾತಾಡಿ, ಇವರ ಬಗ್ಗೆ ಮಾತಾಡ್ತೀವಿ. ಆಯ್ತು, ತಮ್ಮಯ್ಯ ಮಾತಾಡಿ. ಭ್ರಷ್ಟಾಚಾರ ಸಬ್ಜೆಕ್ಟ್ ಮಾತಾಡಿ. ಅಧ್ಯಕ್ಷರೇ, ಭ್ರಷ್ಟಾಚಾರ ಮುಚ್ಚಾಕಕ್ಕೆ ನಿಮ್ಮ ಪೀಠ ಸಹಕಾರ ಮಾಡಬಾರ್ದು. ಸಹಕಾರ ಮಾಡಬಾರ್ದು. ಭ್ರಷ್ಟಾಚಾರ ಮುಚ್ಚಾಕಕ್ಕೆ ನಿಮ್ಮ ಪೀಠ ಸಹಕಾರ ಮಾಡಬಾರ್ದು. ಏಕಾಏಕಿ ಮಳೆ ಬಂದಿದೆ. ಮೈತ್ರಿ ಪಕ್ಷಗಳೇ ಕಾರಣಕರ್ತರು. ಹಿಂದಿನಿಂದ ಮಳೆ ಬರ್ತಾ ಇದೆ. ಒಬ್ಬ ಮಂತ್ರಿ, ಜಿಲ್ಲಾ ಮಂತ್ರಿ ಹೋಗಿ ರಿವ್ಯೂ ಮಾಡಿಲ್ಲ. ಸರ್ಕಾರದಿಂದ ಹಣ ಬಿಡುಗಡೆ ಮಾಡಿಲ್ಲ. ಅಲ್ಲ, ಇಲ್ಲಿ ಹೇಳಿಲ್ಲ. ಏಕಾಏಕಿ 187 ಅದಕ್ಕೆ ನಿಮಗೇನು ಬೆಲೆ ಕಟ್ಟಲಿಕ್ಕಾಗಲಿಲ್ವಾ? ಸಾವಿರಾರು ಮಹಿಳೆಯರಿಗೆ ಎಷ್ಟು ಹುಷಾರು ಇವರು, ಎಷ್ಟು ಹುಷಾರು. ಆತ್ಮಸಾಕ್ಷಿ ಮತ್ತು ಕೂತ್ಕೊಂಡು ಅವತ್ತಿಂದ ಏನ್ ಮಾಡ್ತಾ ಇದ್ರು? ಮಾತಾಡ್ತಾ ಇದ್ದೀರಾ ನೀವೇ ಎಲ್ಲರೂ ಸೇರಿ ಸಾವಿರಾರು ಮಹಿಳೆಯರನ್ನ ಬೀದಿ ಪಾಲ್ ಮಾಡಿದ್ದೀರಾ. ಅವ್ರ ಮರ್ಯಾದೆ ಹರಾಜು ಹಾಕಿದ್ದೀರಾ ನೀವೆಲ್ಲರೂ ಸೇರ್ಕೊಂಡು. ಇಲ್ಲಿ 187 ಕೋಟಿ ಅಂತ ನೀವು ಇಲ್ಲಿ ಆಯ್ತು, ಆಯ್ತಾ ತಮ್ಮಯ್ಯ? ಗುರು, ಏನಿಲ್ಲ ಅಂದ್ರೆ ಮೂಡಿಗೆರೆಗೆ ಅನುದಾನ ಇಲ್ಲ ಅಂತ. ಸನ್ಮಾನ್ಯ ಸನ್ಮಾನ್ಯ ಇದು ಯಾವ ನಾಟಕ ಕಂಪನಿ? ಏನಾಗಿದೆ ನಿಮ್ಗೆ ಇಲ್ಲಿ? ಯಾಕೆ ಏನಾಗ್ತದೆ? ನೀವು ಸಮಸ್ಯೆ ಚರ್ಚೆ ಯಾಕೆ ಹಾಕ್ಲಿಲ್ವಾ? ತಮ್ಮ ಮಾತಾಡಿ, ನೀವು ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ. ಅವ್ರು ತಮ್ಮ ಮಾತಾಡಲಿ, ಸಮಸ್ಯೆ ಮಾತಾಡಲಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ತಮ್ಮ ಮಾತಾಡ್ತಾರೆ, ಕೂತ್ಕೊಳ್ಳಿ. ಸಭಾಧ್ಯಕ್ಷರೇ, ನೀವು ಕೂತ್ಕೊಳ್ಳಿ. ಆಯ್ತು, ಅವ್ರ ನೀವು ಕೂತ್ಕೊಳ್ಳಿ. ಆಯ್ತು, ಅವರಲ್ಲಿ ತಮ್ಮ ಮಾತಾಡಿ. ಕೂತ್ಕೊಳ್ಳಿ, ಸದಸ್ಯರಲ್ಲ. ನೀವು ಅರ್ಧ ಪಕ್ಷ ಕೂತ್ಕೊಳ್ಳಿ. ಜಿಲ್ಲೆ ಮುಳುಗು ಆಗ್ತಾ ಇದೆ. ಅಲ್ಲಿ ಜನ ಅವ್ರು ಮಾತಾಡ್ತಾ ಇದ್ದಾರೆ. ತಮ್ಮ ನೀವ್ಯಾಕೆ ಮಾಡ್ತೀರಿ ಇಲ್ಲಿ? ಬೇರೆ ಕೂತ್ಕೊಳ್ಳಿ ಶ್ರೀನಿವಾಸ್, ಕೂತ್ಕೊಳ್ಳಿ. ಅಲ್ಲಿ ತಮ್ಮ ಮಾತಾಡಿ, ಜನರ ಬಗ್ಗೆ ಮಾತಾಡಿದ್ರೆ ನೀವ್ಯಾಕೆ ನಿಲ್ತೀರಿ? ಸಾಕು ಕೂರ್ರಿ, ಕೂತ್ಕೊಳ್ಳಿ. ತಮ್ಮ ಮಾತಾಡಿ. ಅನುದಾನ ಬರಲ್ಲ, ಕೂಗುದ್ರು ಬರಲ್ಲ, ಬಾಯಿ ಬಡ್ಕೊಂಡ್ರು ಬರಲ್ಲ ಅನುದಾನ. ಯಾವ ಅನುದಾನನೂ ಇಲ್ಲ. ಬೇರೆಯವರೆಲ್ಲ ಕೂತ್ಕೊಳ್ಳಿ.